ಮುಕುಂದ, ನಮಗೊದಗಿರುವ ವಿಪತ್ತಿನಿಂದ ನಮ್ಮನ್ನು ನೀನೇ ಪಾರು ಮಾಡಬೇಕು. ಸೋದರಿ ಅಣ್ಣ, ಸರ್ವವೂ ನನಗೆ ತಿಳಿದಿದೆ. ಇದೆಲ್ಲವೂ ದುಷ್ಟ ಚತುಷ್ಟ ಪಾಪಿಷ್ಟನ ಕುತಂತ್ರ. ಏನಾದರೂ ಮಾಡಿ ನಿಮ್ಮನ್ನು ಕಷ್ಟಗಳಿಗೆ ಈಡು ಮಾಡಿ ನಿಮ್ಮನ್ನು ಸರ್ವನಾಶ ಮಾಡಬೇಕೆಂದು ಈ ರೀತಿ ಮಾಡುತ್ತಿದ್ದ. ಆದರೆ ಭಕ್ತಿಯ ಹೃದಯವನ್ನು ಯಾರು ಎಂದಿಗೂ ಏನು ಮಾಡಲಾರರು. ದುಷ್ಟರ ದೃಢತನದಿಂದ ಭಕ್ತಿಯ ಮಾರ್ಗವು ಮತ್ತಷ್ಟು ಮೇಲೆತ್ತು ಕಾಣುವುದು. ಸೋದರಿ ಅಣ್ಣ, ಯೋಚಿಸಬೇಡ. ನಿನ್ನಲ್ಲಿ ಅಕ್ಷಯ ಪಾತ್ರ ಇರುವಾಗ ಮತ್ತೆ ಯೋಚಿಸುವೆ. ಅಣ್ಣ, ಅದನ್ನಾಗಲೇ ತೊಳೆದಿಟ್ಟಿರುವನು. ಏಕೆ ಅದು ನಿನಗೆ ತಿಳಿಯದೆ? ಇಂಥ ಸಮಯವನ್ನು ಸಾಧಿಸಿಯೇ ಈ ತರ ಮಾಡಿದ್ದಾರೆ. ದುಷ್ಟರಿಗೆ ಚತುರತೆಗಳು ಬೇಗ ಒಳೆಯುತ್ತವೆ, ಆದರೆ ಅವು ಎಂದಿಗೂ ಫಲಕಾರಿಯಾಗುವುದಿಲ್ಲ. ಸೋದರಿ ಅಣ್ಣ, ಯೋಚಿಸಬೇಡ. ನಾನಿರುವೆನಲ್ಲ, ಅಕ್ಷಯ ಪಾತ್ರ ಇನ್ನೊಮ್ಮೆ ಇತ್ತಾ? ಅಣ್ಣ, ಇಂತಹ ಪರಿಸ್ಥಿತಿಯಲ್ಲಿ ಭಯದಿಂದ ನಮ್ಮ ಹೃದಯಗಳು ಕಂಪಿಸುತ್ತಿರುವಾಗ ನೀನು ಈ ರೀತಿ ಪರಿಹಾಸ್ಯ ಮಾಡುವುದೇ? ಪರಿಹಾಸ್ಯವಲ್ಲ ಸೋದರಿ, ಸಮಯಗಳ ಪರಿಜ್ಞಾನ ನನಗೂ ಇದೆ. ಆದರೆ ನೀವು ಭೀಕರ ಪರಿಸ್ಥಿತಿಯಿಂದ ಹದಿರಿ ಹೋಗಿದ್ದೀರಿ. ಇಂತಹ ಸಮಯದಲ್ಲಿ ಬುದ್ಧಿಗೆ ಮಂಕು ಕೈಯುವುದು ಸಹಜ. ನೀನೇನು ಯೋಚಿಸಬೇಡ. ನಾನೊಮ್ಮೆ ಪರೀಕ್ಷಿಸುವೆನು. ಅಕ್ಷಯ ಪಾತ್ರೆಯನ್ನೊಮ್ಮೆ ತಾ. ಅಣ್ಣ, ನಿನ್ನ ಕೃಪಾಶೀರ್ವಾದ ಇದ್ದಂತಾಗಲಿ. ಏನು ಕೊಡ್ಲು ಬರೋದು ತಾಳು ಅಣ್ಣ, ಸೋದರಿ ಮಧ್ಯಾಹ್ನ ಇಲ್ಲ ಗೇಮ್ ಮಾಡಿ ಗೇಮ್ ಅಂತೆ ಗೇಮ್ ಬಿಡ್ತೀನಿ. ಸೋದರಿ ನಾನು ಏನ್ ಬೇಡ ಆಡ್ಬಾರ್ದಮ್ಮ. ಇದು ಮುದ್ರೆ ಇಲ್ಲದಂತಾದಾಗ ಮಾತ್ರ ಇದರ ಮಹಿಮೆ ಇರೋದು. ಆದರೆ ಇಲ್ಲಿ ನೋಡು, ಒಂದು ಅಗಳಿನ ಚೂರು ಇಷ್ಟು ಸಾಕಲ್ಲವೇ? ತೃಪ್ತಿಯಾಯಿತು. ವಾತ್ಸಲ್ಯ ಮಹಿಯಾದ ತಂಗಿಯ ಕೈಯಿಂದ ಒಂದು ಅಗಳು ತಿಂದರು ಅದು ಅಮೃತಕ್ಕೆ ಸಮನಾಗಿರುವುದು. ಧರ್ಮನಂದನ, ನೀನಿನ್ನು ದೂರ್ವಾಸರಿಗೆ ಆತಿಥ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊ. ನಾನಿನ್ನು ಬರುವೆನು. ನಿಮಗೆ ಮಂಗಳವಾಗಲಿ.